ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಭಾರತಿ ಬಸವರಾಜು. ಸತತ 3 ಗಂಟೆಯಿಂದಲೂ ತೀವ್ರ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿಯನ್ನ ನಡೆಸಲಾಗ್ತಾ ಇದ್ದು, ಕೋಲಾರದ ಸುಪಾರಿ ಕಿಲ್ಲರ್ಸ್ ಜೊತೆಗಿನ ಲಿಂಕ್ ಬಗ್ಗೆಯೂ ಕೂಡ ವಿಚಾರಣೆ ನಡೆಯುತ್ತೆ. ಭಾರತಿ ಬರ್ಡೇಯಲ್ಲಿ ಎರಡೆರಡು ಬಾರಿ ಈ ಆರೋಪಿಗಳು ಭಾಗಿಯಾಗಿದ್ದರ ಬಗ್ಗೆ ಫೋಟೋಗಳು ಕೂಡ ಲಭ್ಯವಾಗಿದೆ. ಆರೋಪಿಗಳ ಜೊತೆಗಿನ ನಂಟಿನ ಬಗ್ಗೆ ತೀವ್ರ ವಿಚಾರಣೆಯನ್ನ ಈಗ ನಡೆಸ್ತಾ ಇದ್ದು, ಇದು 2ನೇ ಬಾರಿಗೆ ಭಾರತಿ ಬಸವರಾಜ್ ಅವರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಿರೋದು. ಈಗಾಗಲೇ 3 ಗಂಟೆಗಳಿಂದಲೂ ಕೂಡ ಅವರ ವಿಚಾರಣೆ ನಡೀತಾ ಇದೆ. ಹಿಂದೆ ಕೂಡ ಆರೋಪಿಗಳು ಏನ್ ಬಂಧನಕ್ಕೊಳಪಟ್ಟಿದ್ರು 4 ಅವರುಗಳ ಜೊತೆಗಿನ ನಂಟಿನ ಬಗ್ಗೆ ಮೊನ್ನೆ ನಡೆಸಿದಂತಹ ವಿಚಾರಣೆಯಲ್ಲಿ ಹಲವಾರು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಮತ್ತು ನಿನ್ನೆ ಬಂಧನಕ್ಕೆ ಒಳಪಟ್ಟಿರುವಂತಹ ಸುಪಾರಿ ಕಿಲ್ಲರ್ಸ್ ಅವರ ಜೊತೆಗಿನ ಇವರ ನಂಟೇನು, ಇವರ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗಿಯಾಗಿದ್ದು ಹೇಗೆ, ಇವರ ಮೇಲೂ ಕೂಡ ಆರೋಪ ಇರೋ ಹಿನ್ನೆಲೆಯಲ್ಲಿ ಆರೋಪಿತರ ಜೊತೆಗಿನ ಲಿಂಕ್ ಬಹಳಷ್ಟು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತಿ ಬಸವರಾಜ್ ಅವರು ಭಾರತೀನಗರ ಠಾಣೆಗೆ ಇವತ್ತು ಭೇಟಿ ಕೊಟ್ಟರು, ಎನ್ಕ್ವೈರಿಯಲ್ಲಿ ಭಾಗಿಯಾಗಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಕೊಲೆಯ ಪ್ರಮುಖ ಆರೋಪಿ ಜಗದೀಶ್ ನಾಪತ್ತೆಯಾಗಿದ್ದಾನೆ. ಆತ ದುಬೈಗೆ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತಹ ವರದಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಈಗ ಬಂಧನಕ್ಕೆ ಒಳಪಟ್ಟಿರುವಂತಹ ಆರೋಪಿಗಳಿಗೆ ವಿಚಾರಣೆ ನಡೀತಾ ಇದೆ. ಮಗದೊಂದು ಕಡೆಯಲ್ಲಿ ಬಂಧನ ಭೀತಿಯಲ್ಲಿ ಬಸವರಾಜ್ ಇದ್ದಾರೆ. ಸೊ ಇವತ್ತು ವಿಚಾರಣೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಮೇಲಿಂದ ಮೇಲೆ ಹಲವಾರು ಸಾಕ್ಷ್ಯಗಳು, ಆರೋಪಿಗಳ ಜೊತೆಗಿನ ಭಾರತಿ ಬಸವರಾಜ್ ಅವರ ನಂಟಿಗೆ ಸಂಬಂಧಪಟ್ಟ ಹಾಗೆ ಫೋಟೋಗಳು ಕೂಡ ಸಿಗ್ತಾ ಇವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. 2ನೇ ಬಾರಿಗೆ ಭಾರತಿ ಬಸವರಾಜ್ ಅವರು ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಇವತ್ತಿನ ಈ ವಿಚಾರಣೆಯಲ್ಲಿ ಸುಪಾರಿ ಕಿಲ್ಲರ್ಸ್ ಜೊತೆಗಿನ ನಂಟಿನ ಬಗ್ಗೆ ಹೆಚ್ಚು ವಿಚಾರಣೆ ಆಗುತ್ತಾ? ದಿವ್ಯಾ, ಇವತ್ತು 2ನೇ ಬಾರಿಗೆ ಭಾರತಿ ಬಸವರಾಜ್ ಅವರು ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗಾಗಿ ಆಗಮಿಸಿದ್ದಾರೆ. ಈ ಹಿಂದೆ ಕೂಡ 4 ದಿನಗಳ ಹಿಂದೆ ವಿಚಾರಣೆಗೆ ಆಗಮಿಸಿದ್ರು. ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಎಫ್ಐ ಆರೋಪಿಯಾದಂತಹ ಬಳಿಕ ನೋಟಿಸ್ ಅನ್ನ ಕೊಡಲಾಗಿತ್ತು. ಇದು 2ನೇ ನೋಟಿಸ್. ಹೀಗಾಗಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಪೊಲೀಸರಿಗೆ ಈವರೆಗೆ ಲಭ್ಯವಾದಂತಹ ಒಂದಷ್ಟು ದಾಖಲಾತಿಗಳನ್ನ, ಒಂದಷ್ಟು ಎವಿಡೆನ್ಸ್ ಗಳನ್ನ ಇಟ್ಟುಕೊಂಡು ಭಾರತಿ ಬಸವರಾಜರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಬೆಳಗ್ಗೆ 10:30ರಿಂದ ಈ ವಿಚಾರಣೆ ಏನಿದೆ ಇದು ಸಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ K1 ಆರೋಪಿಯಾದಂತಹ ಜಗ್ಗ ದುಬೈಗೆ ಎಸ್ಕೇಪ್ ಆಗಿದ್ದಾನೆ, ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆತನ ಎಸ್ಕೇಪ್ ಹಿಂದೆ ಯಾರಿದ್ದಾರೆ ಆ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಎತ್ತುವ ಕೆಲಸವನ್ನ ಮಾಡಲಾಗ್ತಿದೆ. ಅದ್ರ ಜೊತೆಗೆ ನಿನ್ನೆ ಈ ಕೋಲಾರದ ಟೇಕಲ್ ಮೂಲದ 4 ಹಂತಕರು ಯಾರಿದ್ರು ಅವ್ರನ್ನ ಬಂಧನ ಮಾಡಲಾಗಿದೆ. ಅವರು ಈ ಹಿಂದೆ ಭಾರತಿ ಬಸವರಾಜ ಬರ್ತ್ಡೇ ಪಾರ್ಟಿಯಲ್ಲೂ ಕೂಡ ಭಾಗವಹಿಸಿದ್ರು. ಹೀಗಾಗಿ ಅವರ ಜೊತೆಗಿನ ಒಡನಾಟ ಏನಿದೆ ಅಥವಾ ನಂಟೇನಿದೆ, ಹೇಗೆ ಅವರು ಪರಿಚಯ, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳುವ ಕೆಲಸವನ್ನ ಮಾಡ್ಲಾಗ್ತಿದೆ. ಮತ್ತೆ ಈ ಹಂತಕರು ಅದ್ರ ಜೊತೆಗೆ ಭಾರತಿ ಬಸವರಾಜ್ ಈ ಹಿಂದೆ ಯಾವಾಗಲಾದ್ರೂ ಈ ಒಂದೇ ಸ್ಥಳದಲ್ಲಿ ಏನಾದ್ರೂ ಈ CDR ದೊರಕಿದ್ದಂತಹ ಸಂದರ್ಭದಲ್ಲಿ ಆ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಿದ್ದಾರೆ. ಬಹುತೇಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಚಾರಣೆ ಕೂಡ ಮುಕ್ತಾಯವಾಗಬಹುದು. ಇವತ್ತು ಕೂಡ ಮತ್ತೊಂದು ದಿನ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಭಾರತಿ ಬಸವರಾಜರನ್ನ ಕಳಿಸುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ. ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.